ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಬುಧವಾರ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಬುಧವಾರ ಬೆಳಗ್ಗೆನೇ ನಮ್ಮ ಮನೆ ಹತ್ರ 2 ದಾಸವಾಳ ಹೂ ಬಿಟ್ಟಿತ್ತು, ಯೆಲ್ಲೋ ಕಲರ್ದು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ಅದನ್ನು ತೋರಿಸ್ತಾ ಇದ್ದೀನಿ. ತುಂಬ ಹೂ ಬಿಡ್ತಾ ಇದೆ ನಡುವೆ, ಯೆಲ್ಲೋ ಕಲರು, ರೆಡ್ ಕಲರ್ ಎಲ್ಲ. ಹಾಗೆಯೇ ಬೆಳಗ್ಗೆನೇ ಇವತ್ತು ನಾನು ಡಿಟಾಕ್ಸ್ ಡ್ರಿಂಕ್ಸ್ ಮಾಡಿ ಕುಡಿತಾ ಇದ್ದೀನಿ. ಬೆಳಗ್ಗೆನೇ ಈ ನಡುವೆ ಡಿಟಾಕ್ಸ್ ಡ್ರಿಂಕ್ಸು ಮತ್ತು ಕಷಾಯಗಳನ್ನ ಮಾಡಿ ಕುಡಿತಾ ಇದ್ದೀನಿ. ಜೀರಿಗೆ ಕಷಾಯ, ಮೆಂತ್ಯ ಕಷಾಯ ಈ ಥರ ಎಲ್ಲ ಮಾಡಿಕೊಂಡು, ಮತ್ತು ಡಿಟಾಕ್ಸ್ ಡ್ರಿಂಕ್ಸ್ ಕೂಡ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಸೊ ನನಗೆ ಥ್ರೋಟ್ ಇನ್ಫೆಕ್ಷನ್ ಆಗಿದ್ದರಿಂದ ನಂದು ಸ್ವಲ್ಪ ನನ್ನ ಫುಡ್ಡು ಏನಿದೆ ನೋಡಿ, ಅದರಲ್ಲಿ ಸ್ವಲ್ಪ ನಾನು ಚೇಂಜ್ ಮಾಡ್ಕೋತಾ ಇದ್ದೀನಿ. ಡಿಟಾಕ್ಸ್ ಡ್ರಿಂಕ್ಸಿಗೆ ಇಲ್ಲಿ ಒಂದು ನೆಲ್ಲಿಕಾಯಿ, ಒಂದು 1/4 ಇಂಚಷ್ಟು ಶುಂಠಿ, ಹಾಗೆಯೇ ಒಂದು 7-8 ಎಸಳು ಪುದೀನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಡು, ನೀರು ಹಾಕ್ಕೊಂಡು ರುಬ್ಕೊಂಡು, ಅದಕ್ಕೆ ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ಕುಡಿತೀನಿ. ಇದು ನಮ್ಮ ಫ್ಯಾಟ್ ಕೂಡ ರೆಡ್ಯೂಸ್ ಮಾಡುತ್ತೆ, ಹೆಲ್ತ್ಗೂ ಕೂಡ ಒಳ್ಳೆಯದು. ಮೇಯ್ನಾಗಿ ನನಗೆ ತುಂಬ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂದರೆ ವಿಪರೀತ ಗ್ಯಾಸ್ಟ್ರಿಕ್ ಆಗುತ್ತೆ. ಬೆನ್ನು ಮುಟ್ಟಿದ್ರೂ ಕೂಡ ತೇಗ್ ಬರುತ್ತೆ, ಅಂದರೆ ತೇಗ್ ಬರೋ ಥರ, ಮತ್ತು ತೇಗ್ ಬರದೇ ಇರೋದು, ಹಿಂಸೆ ಅಂದರೆ ಹಿಂಸೆ ಅದು. ಆ ರೀತಿ ಆಗ್ತಾ ಇರುತ್ತೆ. ಆವಾಗವಾಗ ನನಗೆ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇರೋದ್ರಿಂದ ನಾನು ಕಾಫಿ ಟೀನ ಕಂಪ್ಲೀಟಾಗಿ ಬಿಟ್ಬಿಟ್ಟಿದ್ದೀನಿ. ಇನ್ನು ಥ್ರೋಟ್ ಇನ್ಫೆಕ್ಷನು ಅದು ಇದು ಅಂತ ನನಗೆ ಈ ನಡುವೆ ಹೆಲ್ತ್ ಅಷ್ಟೊಂದು ಚೆನ್ನಾಗಿಲ್ಲ. ಹಾಗಾಗಿ ನನ್ನ ಫುಡ್ ಏನಿದೆ ನೋಡಿ ಎಲ್ಲ ಕೂಡ ಚೇಂಜ್ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. ಮೇಯ್ನಾಗಿ ಹೆಲ್ತ್ ಮುಖ್ಯ. ನನಗಿನ್ನೂ 37 ವರ್ಷ ತುಂಬಿ ಈಗ 38 ವರ್ಷ ಬಿದ್ದಿದೆ. ಬಟ್ ಈ ವಯಸ್ಸಿಗೆ ಈ ಥರ ಆಗ್ತಾಯಿದ್ರೆ ಮುಂದೆ ಹೇಗೋ ಅಂತ ಅನ್ನಿಸ್ಬಿಡುತ್ತೆ. ಹಂಗಾಗಿ ನಾನೇ ನನ್ನ ದೇಹ ಸರಿಯಾಗಿ ಇಟ್ಕೋಬೇಕು ಅಂತೇಳಿ ನಾನೇ ಡಿಸೈಡ್ ಆಗಿಬಿಟ್ಟು ಇವಾಗೆಲ್ಲ ನಾನು ಕೂಡ ಕಂಪ್ಲೀಟಾಗಿ ಚೇಂಜ್ ಮಾಡ್ಕೊಂಡಿದ್ದೀನಿ ನನ್ನ ಫುಡ್ ರೋಟೀನೆಲ್ಲ. ಸೊ ಈಗ ಬೆಳಗ್ಗೆನೇ ಖಾಲಿ ಹೊಟ್ಟೆಗೆ ನಾನು ಡಿಟಾಕ್ಸ್ ಡ್ರಿಂಕ್ಸ್ ಕುಡಿತಾ ಇದ್ದೀನಿ. ಒಂದೊಂದು ದಿನ ಡಿಟಾಕ್ಸ್ ಡ್ರಿಂಕ್ಸು, ಒಂದೊಂದು ದಿನ ಮೆಂತ್ಯ, ಜೀರಿಗೆ ಅದೆಲ್ಲ ಹಾಕ್ಕೊಂಡು ಕಷಾಯ, ಅದರಲ್ಲೂ ಈ ಥ್ರೋಟ್ ಇನ್ಫೆಕ್ಷನ್ ಆಗಿದ್ದರಿಂದ ಬರೀ ಶುಂಠಿ ಕಷಾಯ ಈ ಥರದನ್ನೇ ಕುಡಿತಾ ಇದ್ದೀನಿ. ಇವಾಗ ಕುಡಿತಾ ಇದ್ದೀನಿ ಕೂತ್ಕೊಂಡು ಫಸ್ಟು. ಇದನ್ನು ನಾನು ಯಾವಾಗ ಮಾಡಿಕೊಂಡೆ ಅಂದರೆ, ತನುನ ಸ್ಕೂಲಿಗೆ ಕಳಿಸಿ ಆದಮೇಲೆ ನಾನು ಡಿಟಾಕ್ಸ್ ಡ್ರಿಂಕ್ಸ್ ಮಾಡ್ಕೊಂಡು ಕುಡ್ದಿದ್ದು. ಬೆಳಗ್ಗೆ ಎದ್ದ ತಕ್ಷಣ ಕುಡಿಯೋಕ್ಕಾಗಲಿಲ್ಲ, ಮಾಡ್ಕೊಳಕ್ಕಾಗಲಿಲ್ಲ. ಬೆಳಗ್ಗೆ ನಾನು ಎದ್ದಿದ್ದು ಕೂಡ ಸ್ವಲ್ಪ ಲೇಟಾಗಿತ್ತು. ಅಂದರೆ 7 ಗಂಟೆಗೆ ಇನ್ನೊಂದು 10 ನಿಮಿಷ ಇತ್ತು. ನಂಗೆ ಎದ್ದು ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು, ಅದಾದಮೇಲೆ ಮತ್ತೆ ತಿಂಡಿ ಮಾಡಿದೆ. ಅನ್ನ ಮಾಡಿಕ್ಕಿಟ್ಟು, ಆಮೇಲೆ ಪುಳಿಯೋಗರೆ ಮಾಡಿ ತನುನ ಲಂಚ್ ಬಾಕ್ಸಿಗೆ ಹಾಕಿ, ಸ್ವಲ್ಪ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಅವಳಿಗೆ ಹಾಕಿ ಕಳಿಸಿ ಆಮೇಲೆ ಸ್ವಲ್ಪ ಡಿಟಾಕ್ಸ್ ಡ್ರಿಂಕ್ಸ್ ಮಾಡಿಕೊಂಡು ಕುಡಿದು ಸ್ವಲ್ಪ ಹೊತ್ತು ಕೂತ್ಕೊಂಡು, ಆಮೇಲೆ ಈಗ ನಾನು ಹಾಸಿಗೆಗಳೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಏನು ಬೆಳಗ್ಗೆ ನಾನು ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಎದ್ದ ತಕ್ಷಣನೇ ಲೇಟ್ ಆಗಿಬಿಟ್ಟಿತ್ತು. ಎದ್ದಿದ್ರಲ್ಲಿ ಮತ್ತೆ ಇದೆಲ್ಲ ತಿಂಡಿಗೆ ಅಂತ ಕ್ಲೀನಿಂಗ್ಸು ಏನೂ ಮಾಡ್ಕೊಳಕ್ಕಾಗಲಿಲ್ಲ. ತಿಂಡಿ ಮಾಡೋಕ್ಕೆ ಹೋದೆ, ಅದೇ ಟೈಮ್ ಆಗೋಯಿತು. ಇನ್ನು ತನ್ನನ್ನು ರೆಡಿ ಮಾಡಿ ಕಳಿಸೋ ಅಷ್ಟೊತ್ತಿಗೆ. ಹಂಗಾಗಿ ಅವ್ರು ಕಳಿಸಿ ಎಲ್ಲ ಆದಮೇಲೆ ಇವಾಗ ನಾನು ಮನೇನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಬುಧವಾರ ಯೂಶ್ವಲಿ ನಾನು ಮನೆ ಕ್ಲೀನಿಂಗ್ ಅಂದರೆ ಸ್ವಲ್ಪ ಎಲ್ಲ ಒರೆಸ್ಕೊಳ್ಳೋದು ಈ ಥರ ಎಲ್ಲ ಇರುತ್ತೆ. ಸ್ವಲ್ಪ ಧೂಳು ಜಾಸ್ತಿ ಆಗುತ್ತೆ ನಮ್ಮ ಮನೆ ಹತ್ರ. ಬಾಗಿಲು ತೆಗೆದ್ರೆ ಅಂತೂ ಸಿಕ್ಕಾಪಟ್ಟೆ ಧೂಳು. ಆಪೋಸಿಟಿಂದ ಸಖತ್ ಧೂಳು ಬರುತ್ತೆ ಮನೆಗೆ. ಹಂಗಾಗಿ ಅವಾಗವಾಗ ಈ ರೀತಿ ಒರೆಸ್ತಾನೆ ಇರಬೇಕು. ವಾರಕ್ಕೊಂದು ಸತಿ ಅಂತೂ ನಾನು ಈ ರೀತಿ ಎಲ್ಲ ಒರೆಸ್ಕೊಂಡ್ಬಿಡ್ತೀನಿ. ಇಲ್ಲಿ ಸಿಸ್ಟಮ್ನ ಆ ರೂಮಿಂದ ಈ ರೂಮಿಗೆ ನಾನು ಇಟ್ಟಿದ್ದೀನಿ ಈಗ. ಆ ರೂಮಲ್ಲಿ ಏನಾಗ್ತಾಯಿತ್ತು ಅಂತಂದರೆ, ಈ ಸಿಸ್ಟಮ್ ಅಲ್ಲಿಟ್ಟಿದ್ದೆ ಅಲ್ವಾ, ಅಲ್ಲಿ ನನ್ನ ಹಸ್ಬೆಂಡ್ ಬಂದರೆ ಶರ್ಟ್ ಅಲ್ಲೇ ಇಡ್ತಾರೆ, ಪ್ಯಾಂಟ್ ಬಿಚ್ಚಿದ್ರೆ ಪ್ಯಾಂಟ್ ಅಲ್ಲೇ ಇಡ್ತಾರೆ, ಬರ್ಮೋಡ ಅಲ್ಲೇ ಇಡ್ತಾರೆ, ಇಲ್ಲ ಟವಲ್ ಇಟ್ಟಿರ್ತಾರೆ, ಇಲ್ಲ ಏನೋ ಫೋನ್ಗಳಂತೆ, ಹೆಡ್ಫೋನು ಅದು ಇದು ಅಂತೆಲ್ಲ ತಂದು ಈ ಕಂಪ್ಯೂಟರ್ ಹತ್ರನೇ ಇಟ್ಟು ಕಸಿನ ತೊಟ್ಟಿ ಥರ ಮಾಡಿರೋರು. ಹಂಗಾಗಿ ಆ ರೂಮಲ್ಲಿ ಯಾವಾಗಲೂ ಅಲ್ಲೇ ಬಟ್ಟೆಗಳನ್ನೆಲ್ಲ ನಾವು ಯೂಸ್ ಮಾಡೋದು ಜಾಸ್ತಿ ಆಗಿರೋದ್ರಿಂದ, ಇಲ್ಲಿ ಈ ರೂಮಲ್ಲಿ ಆ ಥರದ್ದೇನು ಪ್ರಾಬ್ಲಮ್ ಆಗೋಲ್ಲ ಅಂತೇಳಿ ಈ ರೂಮಿಗೆ ನಾನು ಇಟ್ಟಿದ್ದೀನಿ. ಇಲ್ಲಿ ಕರೆಕ್ಟಾಗಿದೆ ಈಗ. ಇಲ್ಲೇ ನೀಟಾಗಿ ಈ ರೀತಿ ಎಲ್ಲ ಧೂಳು ತೆಗೆದು ಈಗ ಜೋಡಿಸಿ ಇಟ್ಕೊತಾ ಇದ್ದೀನಿ. ತನು ಇಲ್ಲೇ ಕೂತ್ಕೊಂಡು ಅವಳು ಏನಾದರೂ ಕೆಲಸ ಮಾಡ್ಕೊಳ್ಳೋದಕ್ಕೆ, ಅವಳಿಗೆ ಏನಿರುತ್ತೆ ಅದನ್ನು ಓದ್ಕೊಳ್ಳೋಕ್ಕೆ, ಬರ್ಕೊಳ್ಳೋಕ್ಕೆ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಇನ್ನು ನಾನು ಕೂಡ ಅವಾಗವಾಗ ಒಂದು ಸ್ವಲ್ಪ ಎಡಿಟಿಂಗು ಆ ಥರದ್ದೆಲ್ಲ ಮಾಡ್ತಾ ಇರ್ತೀನಿ. ಇಲ್ಲೆಲ್ಲ ಒರೆಸಿ ಆದಮೇಲೆ ಇನ್ನು ಈ ಕಡೆ ರೂಮಂತೂ ಯಾವಾಗಲೂ ಅಷ್ಟೇ, ನಾನು ಎಷ್ಟು ಕ್ಲೀನ್ ಮಾಡಿಟ್ರೂ ಕೂಡ ಅದು ಅದೇ ಕಂಡೀಷನ್ಗೆ ಹೋಗುತ್ತೆ. ಮೇಯ್ನಾಗಿ ಬಟ್ಟೆಗಳದೇ ಮೇಯ್ನ್ ಪ್ರಾಬ್ಲಮ್ಮು. ಬೀರೋ ಒಂದೇ ಇರೋದ್ರಿಂದ ಬಟ್ಟೆಗಳು ಇಡೋದಕ್ಕೆ ಜಾಗ ಇಲ್ದಂಗಾಗಿ ಅಲ್ಲಿ ಹ್ಯಾಂಗರೆಲ್ಲ ತೂಗಾಕಿದ್ದೀನಲ್ವ, ಅಲ್ಲಿ ಎಷ್ಟು ತೂಗಾಕಿಟ್ರೂ ಕೂಡ ಮತ್ತು ಜಾಸ್ತಿನೇ ಇದೆ ಬಟ್ಟೆ. ಹಂಗಾಗಿ ಟಬ್ಬಲ್ಲೆಲ್ಲ ಇಟ್ಕೊಂಡ್ಬಿಟ್ಟಿದ್ದೀನಿ. ಇನ್ನೊಂದು ಬೀರೋ ತೊಗೋಬೇಕು ಅಂತಲೇ ನನ್ನ ಮನಸ್ಸು ಅನಿಸುತ್ತೆ. ಬಟ್ ಬೇರೆ ಮನೆಗೆ ಹೋಗ್ಬೇಕಾದ್ರೆ ಕಷ್ಟ ಆಗಿಬಿಡುತ್ತೆ. ಅಲ್ಲೇನಾದರೂ ಕಬೋರ್ಡ್ ಇದ್ದರೆ ಮತ್ತೆ ಆ ಬೀರೋನ ಯಾರಿಗಾದರೂ ಮಾರಬೇಕಾಗುತ್ತೆ, ಮತ್ತು ಅಲ್ಲಿ ಜಾಗ ಇಲ್ಲದೇ ಇದ್ದರೆ ಕಷ್ಟ ಆಗುತ್ತೆ ಅಂತೇಳಿ ನಾನು ಇನ್ನೊಂದು ಬೀರೋ ತೊಗೋತಾ ಇಲ್ಲ. ಸದ್ಯಕ್ಕೆ ಒಂದು ಇದೆಯಲ್ವ, ಇನ್ನು ಇರೋ ಬಟ್ಟೆಗಳನ್ನ ಹೀಗೇ ಮಡಿಸಿ ಅಲ್ಲಲ್ಲಿ ಟಬ್ಗಳಲ್ಲಿ, ಮತ್ತು ಅಲ್ಲಿ ಹ್ಯಾಂಗರ್ ಏನು ನಾನು ಹಾಕಿದ್ದೀನಿ ನೋಡಿ, ಅಲ್ಲೇ ನಾನು ನೇತಾಕ್ತಾ ಇದ್ದೀನಿ. ಒಟ್ಟಾರೆ ಮೇಯ್ನಾಗಿ ನಮ್ಮ ಮನೇಲಿ ಬಟ್ಟೆಗಳದೇ ಮೇಯ್ನ್ ಪ್ರಾಬ್ಲಮ್ಮು. ಬಟ್ಟೆಗಳಿಡೋದಕ್ಕೆ ಸರಿಯಾಗಿ ಜಾಗಗಳಾಗ್ತಾಯಿಲ್ಲ. ಆಮೇಲೆ ಏನಂತಂದರೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರ, ನನಗೆ ರೆಗ್ಯುಲರಾಗಿ ವೀಡಿಯೋ ಕೂಡ ಮಾಡೋಕ್ಕಾಗಲ್ಲ. ಮೇಯ್ನಾಗಿ ವಿಪರೀತ ಕಾಲು ನೋವು, ಸೊಂಟ ನೋವು.
ಅದ್ರ ಜೊತೆಗೆ ಬೆನ್ನು ಮೂಳೆಗಳು ನೋವು, ಗ್ಯಾಸ್ಟ್ರಿಕ್ಕು. ಇದೇ ನನ್ನ ಮೇಯ್ನ್ ಪ್ರಾಬ್ಲಮ್ಮು. ನನ್ನ ಹೆಲ್ತು ಇಷ್ಟೊಂದು ಹಾಳಾಗಿದೆ. ಎಲ್ಲೂ ಹೋಗಲ್ಲ ನಾನು, ಮೇಯ್ನಾಗಿ ಎಲ್ಲೂ ಹೋಗಲ್ಲ. ಮನೇಲೇ ಇರೋದು. ಮನೇಲೇ ಇದ್ದು ಇದ್ದು ಹೆಂಗಾಗಿದ್ದೀನಿ ಅಂದರೆ, ಒಂದು ಸಣ್ಣ ಕೆಲಸ ಮಾಡ್ತೀನಾ, ಹೋಗಿ ಮಲ್ಗೋಣ ಕುತ್ಕೊಳ್ಳೋಣ ಅನ್ನಂಗೆ ಆಗ್ಬಿಡುತ್ತೆ. ಸ್ವಲ್ಪ ಹೊತ್ತು ಹೋಗಿ ಹಂಗೇನೆ ಮಲ್ಕೊಬಿಡ್ತೀನಿ. ಆಮೇಲೆ ಇನ್ನೊಂದು ಏನಾಗ್ತೀನಿ, ಫೋನ್ ಹಿಡ್ಕೊತೀನಿ. ಏನಾದರೂ ನೋಡ್ತಾ ಇರ್ತೀನಿ ಅಂದ್ಕೊಳ್ಳಿ, ಹಂಗೆ ನೋಡ್ತಾ ಇರ್ತೀನಿ. ಒಟ್ಟಾರೆ ಏನು ಅಂದರೆ ನನ್ನನ್ನು ನಾನೇ ಕಂಟ್ರೋಲಿಗೆ ಸರಿಯಾಗಿ ತೊಗೊಳಕ್ಕಾಗ್ತಾಯಿಲ್ಲ, ಆ ರೀತಿ ಆಗ್ತಾಯಿದೆ. ಒಂದು ಡೆಡಿಕೇಟೆಡ್ ಆಗಿ ಏನಾದರೂ ಮಾಡೋಣ ಅಂದ್ರೆ ಆಗ್ತಾಯಿಲ್ಲ. ಅದ್ರ ಜೊತೆಗೆ ನನಗೆ ಏನೋ ಒಂಥರ ಸುಸ್ತು, ಸೋಲು, ನನಗೆ ಯಾವುದ್ರಲ್ಲೂ ಆಸಕ್ತಿ ಇಲ್ಲ, ನನಗೆ ಏನೂ ಬೇಡ ಅನ್ನೋ ಥರ ಏನೋ ಒಂಥರ ಆಗ್ಬಿಟ್ಟಿದ್ದೀನಿ ನಾನು. ನನಗೆ ಅದನ್ನೆಲ್ಲ ನಿಜವಾಗ್ಲೂ ಹೇಳ್ಕೊಳಕ್ಕೂ ಆಗಲ್ಲ, ಆ ಥರ ಸಮಸ್ಯೆಗಳಾಗ್ತಾಯಿದೆ ಒಂದೊಂದು ಸತಿ. ಹಾಗಾಗಿದೆ ಸದ್ಯದ ನನ್ನ ಕಂಡೀಷನ್ ಈ ರೀತಿ ಇತ್ತು. ಸದ್ಯಕ್ಕೆ ಈಗ ಎಲ್ಲದನ್ನೂ ಬದಲಾಯಿಸ್ಕೊಂಡು ಕರೆಕ್ಟಾಗಿ ಆಗಬೇಕು, ನಾನು ಹಿಂಗೆ ಆದರೆ ಕಷ್ಟ ಅಂತ ಹೇಳ್ಕೊಂಡು ನನಗೆ ನಾನೇ ಸರಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲದನ್ನು. ಕೂತ್ಕೋತಾ ಇಲ್ಲ, ಈ ನಡುವೆ ಮಲ್ಕೋತಾ ಇಲ್ಲ, ಕೂತ್ಕೋತಾ ಇಲ್ಲ. ಸುಸ್ತಾದರೂ ನಾನು ಮಲಗೋಲ್ಲ, ಜಾಸ್ತಿ ಕೂರಲ್ಲ. ಏನಾದರೂ ಒಂದೊಂದು ಮಾಡೋಣ ಅಂತ ನಾನೇ ಒಂಥರ ಸ್ಫೂರ್ತಿ ತೊಗೊಂಡು ಮಾಡ್ತಾಯಿದ್ದೀನಿ ಅಷ್ಟೇ. ಈಗೆಲ್ಲ ಕಡೆ ನೀಟಾಗಿ ಅಲ್ಲಿ ಇದೆಲ್ಲ ಒರೆಸ್ಕೊಂಡು ಬಂದು ಕಂಪ್ಯೂಟ್ರೆಲ್ಲ ಆದಮೇಲೆ ಇಲ್ಲಿ ಸ್ಟಿಚಿಂಗ್ ಮಿಷಿನ್ ಕೂಡ ಸ್ವಲ್ಪ ಎಲ್ಲ ಕೆಳಗೆಲ್ಲ ಧೂಳಾಗಿತ್ತು, ಮೇಲೆಲ್ಲ ಧೂಳಾಗಿತ್ತು. ಸ್ಟಿಚಿಂಗ್ ಮಿಷಿನ್ ಅಂತೂ ಅದ್ರ ಮೇಲೆ ಕೂತು ಹೊಲ್ದು ಎಷ್ಟೋ ದಿನ ಆಯಿತು. ನಿಜ ಹೇಳಬೇಕಂದ್ರೆ ಈ ತನುದು ಡ್ರೆಸ್ಗಳೆಲ್ಲ ಸ್ಟಿಚ್ ಹಾಕೋದಿದೆ, ಕೆಲವು ಬೆಡ್ ಕವರ್ ತೊಗೊಂಡಿದ್ದೆ, ದಿವಾನ್ ಸೆಟ್ ತೊಗೊಂಡಿದ್ದೆ ನೋಡಿ, ಅದನ್ನು ಕೂಡ ಸ್ಟಿಚ್ ಹಾಕಲಿಲ್ಲ, ಹಂಗೇ ಅದನ್ನು ಹಾಕಿದ್ದೀನಿ. ಮಿಷಿನ್ ಇನ್ನೊಂದು ಏನು ಪ್ರಾಬ್ಲಮ್ ಅಂದರೆ, ಅವಾಗವಾಗ ದಾರ ಹಾಕಿ ಇನ್ನೇನು ಹಿಂಗೆ ಹೊಲಿಯೋಣ ಅನ್ನೋಷ್ಟೊತ್ತಿಗೆ ಮತ್ತೆ ದಾರ ಹಸ್ಕೊಳ್ಳುತ್ತೆ. ಅದು ಸ್ವಲ್ಪ ಅಷ್ಟೊಂದು ಸರಿ ಇಲ್ಲ. ಹಂಗಾಗಿ ಅದಕ್ಕೆಲ್ಲ ಆಯಿಲೆಲ್ಲ ಹಾಕಿ ಅದನ್ನೆಲ್ಲ ನೀಟಾಗಿ ಒರೆಸಿಟ್ಟೆ. ಇನ್ನು ಮೇಯ್ನಾಗಿ ಈ ಡ್ರೆಸ್ಸಿಂಗ್ ಟೇಬಲಲ್ಲಂತೂ ಯಾವಾಗಲೂ ಅಷ್ಟೇ, ಅದು ಅಷ್ಟೇ ಆ ಕಡೆ ಈ ಕಡೆ ಹೋಗ್ತಾನೆ ಇರುತ್ತೆ. ನನ್ನ ಹಸ್ಬೆಂಡ್ ಆಗಲಿ, ತನ್ನೂ ಅಷ್ಟೇ, ಅಲ್ಲಿ ಏನಾದ್ರು ತೊಗೊಳ್ತಾಳೆ, ಇನ್ನೆಲ್ಲೋ ಇಡ್ತಾಳೆ. ಅರ್ಜೆಂಟಿಗೆ ಸ್ಕೂಲ್ಗೆ ಹೊರಡುವಾಗ ಆ ಕಡೆ ಈ ಕಡೆ ಮಾಡಿರ್ತಾರೆ, ಮತ್ತೆ ಎಷ್ಟು ಜೋಡಿಸಿಟ್ರು ಅದು ಅದೇ ಕಂಡೀಷನಿಗೆ ಬರುತ್ತೆ. ಹಂಗಾಗಿ ಅದನ್ನು ಕೂಡ ನೀಟಾಗಿ ಒರೆಸಿ ಆವಾಗವಾಗ ಕಸ ಗುಡಿಸ್ಬೇಕಾದ್ರೇ ಎಲ್ಲ ಎತ್ತಿಟ್ಬಿಟ್ಟೇ ಗುಡಿಸೋದು. ಒಳಗಡೆ ಎಲ್ಲ ಒರೆಸ್ಕೊಳ್ಳೋದು, ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದು. ವಾರಕ್ಕೊಂದು ಸತಿ, 15 ಡೇಸ್ಗೊಂದು ಸತಿ ಈ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಇವಾಗೆಲ್ಲ ನೀಟಾಗಿ ಇಲ್ಲೆಲ್ಲ ಒರೆಸ್ತಾ ಇದ್ದೀನಿ. ಡ್ರೆಸ್ಸಿಂಗ್ ಟೇಬಲ್ ತುಂಬಾ ನನಗೆ ಇದು ಇಷ್ಟ, ನಿಜ ಹೇಳ್ಬೇಕಂದ್ರೆ ಚೆನ್ನಾಗಿದೆ. ನನಗೆ ಸ್ವಲ್ಪ ಕಡಿಮೆ ರೇಟಿಗೆ ಸಿಕ್ತು. 3000 3,500ಕ್ಕೇನೋ ನಾನು ತೊಗೊಂಬಂದಿದ್ದು. 3,500ನೋ 3,3,500ಗೋ ನಮ್ಮನೆ ಒಳಗಡೆ ಇರೋ ಡಬಲ್ ಕಾಟ್ ಇದೆಯಲ್ಲ ದೊಡ್ಡದು, ಅದ್ರ ಜೊತೆಗೆ ಇದನ್ನು ಒಟ್ಟಿಗೆ ತೊಗೊಂಬಂದಿದ್ದು. ಅದು ನಿಮಗೆ ಗೊತ್ತಿದೆ, ವಿಡಿಯೋ ಶೇರ್ ಮಾಡಿದ್ದೆ ನಾನು. ಒಟ್ಟಾರೆ ಚೆನ್ನಾಗಿದೆ ಡ್ರೆಸ್ಸಿಂಗ್ ಟೇಬಲು. ಎಲ್ಲದನ್ನು ಈಗ ನೀಟಾಗಿ ಎತ್ತಿಡ್ತಾ ಇದ್ದೀನಿ. ಇನ್ನು ಡ್ರೆಸ್ಸಿಂಗ್ ಟೇಬಲು ಅಷ್ಟೇ ತುಂಬಿ ತುಳುಕ್ತಾ ಇದೆ. ಅಯ್ಯೋ, ಬೇಕಾಗಿರೋದು ಬೇಡದಿಲ್ದಿರೋದು ಅನ್ನೋ ಥರ ಎಲ್ಲದೂ ಹಂಗೆ ತುಂಬಿದೆ. ಅದು ಇದು ಸರಗಳು, ಬಾಕ್ಸ್ಗಳು, ಬಳೆಗಳು, ಅದು ಇದು ಅಂದ್ಕೊಂಡು ಅದು ಕೂಡ ನಿಜ ಹೇಳ್ಬೇಕಂದ್ರೆ ಸಾಕಾಗ್ತಾಯಿಲ್ಲ, ಅಷ್ಟೊಂದು ತುಂಬೋಗ್ಬಿಟ್ಟಿದೆ. ಆದರೂ ಎಲ್ಲದನ್ನು ಅದರಲ್ಲೇ ಒಂದ್ರೊಳಗೆ ಒಂದು ಹಾಕಿ ಎಲ್ಲ ನೀಟಾಗಿ ಅಡ್ಜಸ್ಟ್ ಮಾಡಿ ಇಟ್ಟಿದ್ದೀನಿ. ನಮ್ಮ ಮನೆಯಲ್ಲಿ ಇನ್ನೊಂದು ಮೇಯ್ನಾಗಿ ಕಬೋರ್ಡ್ ಇದ್ಬಿಟ್ಟಿದ್ರೆ ಇನ್ನೂ ನೀಟಾಗಿ ಆರ್ಗನೈಸಾಗಿ ಕಾಣೋದು. ಈ ಕಡೆ ರೂಮು, ಈ ಸೈಡು ಈ ಕಡೆ ಬೆಡ್ರೂಮ್ ಸ್ವಲ್ಪ ನೀಟಾಗಿ ಕಾಣಿಸ್ತಾ ಇದೆ. ಅಂದರೆ ಅಲ್ಲೇನು ನಾವು ಜಾಸ್ತಿ ಬಟ್ಟೆಗಳೆಲ್ಲ ಯೂಸ್ ಮಾಡೋದು, ಅದು ಇದು ಐಟಮು, ಡ್ರೆಸ್ಸಿಂಗ್ ಟೇಬಲ್, ಬಾಚಣಿಗೆ ಆ ಥರದ್ದೆಲ್ಲ ಇಡಲ್ಲ ಅಲ್ವಾ. ಹಂಗಾಗಿ ಪಕ್ಕದ ಬೆಡ್ರೂಮ್ ಚೆನ್ನಾಗೇ ಇರುತ್ತೆ. ಇನ್ನು ಈ ರೂಮ್ ಮಾತ್ರ ತುಂಬಾ ಆ ಕಡೆ ಈ ಕಡೆ ಆಗೋಗ್ಬಿಟ್ಟಿರುತ್ತೆ. ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದಾದಮೇಲೆ ಇನ್ನು ಈ ಫ್ರಿಜ್ ಮೇಲೆ ಕೂಡ ಧೂಳೆಲ್ಲ ತೆಕ್ಕೋತಾ ಇದ್ದೀನಿ. ಅಲ್ಲೂ ಸ್ವಲ್ಪ ಸ್ವಲ್ಪ ಧೂಳು ಕೂತಿರುತ್ತೆ, ಅವಾಗವಾಗ ಕ್ಲೀನ್ ಮಾಡ್ಕೊತಾನೇ ಇರಬೇಕು. ಅದ್ರ ಮೇಲೂ ಅದು ಇದು ಐಟಮ್ ಎಲ್ಲ ಇಡ್ತೀವಲ್ವ, ಹಂಗಾಗಿ ಧೂಳು ಆಗ್ತಾನೆ ಇರುತ್ತೆ. ತನು ಫೋಟೋಸು ಅದನ್ನೆಲ್ಲ ಸ್ವಲ್ಪ ಒರೆಸ್ಕೊಂಡು ಫ್ರಿಜ್ಜು ಹಾಗೆ ಟಿ ವಿ ಮತ್ತು ಎಲ್ಲ ಒರೆಸ್ಕೋಬೇಕು. ಇನ್ನು ಫಿಶ್ ಅಕ್ವೇರಿಯಮ್ ಏನಿದೆ ನೋಡಿ, ಅದು ಅಷ್ಟೇ ಫ್ರೆಂಡ್ಸ್. ಈ ನಡುವೆ ನೀರು ಅನ್ನೋದು ಒಂದನಿ ನೀರು ನಲ್ಲಿಯಲ್ಲಿ ಬರಲ್ಲ. ಅಂದರೆ ಈ ಮುನ್ಸಿಪಾಲ್ಟಿ ನೀರು ಏನಿರುತ್ತೆ ನೋಡಿ, ಒಂದನಿ ನೀರು ಬರಲ್ಲ ನಮ್ಮ ಬಿಲ್ಡಿಂಗಲ್ಲಿ. ನಮ್ಮ ಬಿಲ್ಡಿಂಗ್ ಅಂತಲ್ಲ, ಈ ಏರಿಯಾದಲ್ಲೇ ನೀರಿಲ್ಲ. ಯಾರ್ದು ಸ್ವಂತ ಬೋರ್ ಇದೆ ಅವ್ರಿಗೆ ಮಾತ್ರ ಬರುತ್ತೆ. ಸ್ವಂತ ಬೋರ್ ಇಲ್ಲದೆ ಮುನ್ಸಿಪಾಲ್ಟಿ ನೀರು ಏನಿರುತ್ತೆ ನೋಡಿ, ಅದನ್ನು ನಚ್ಕೊಂಡಿರೋರಿಗೆ ಯಾರಿಗೂ ಕೂಡ ನೀರು ಬರ್ತಾಯಿಲ್ಲ. ಈ ಸರೌಂಡಿಂಗೇ ನೀರಿಲ್ಲ. ಪ್ರತಿಯೊಬ್ಬರು ಕೂಡ ದಿನ ಬಿಟ್ಟು ದಿನ ಟ್ಯಾಂಕರ್ ಓಡಿಸ್ತಾರೆ. ಒಬ್ಬೊಬ್ಬರಂತೂ ಡೈಲಿ ಟ್ಯಾಂಕರ್ ಓಡಿಸ್ತಾ ಇರ್ತಾರೆ, ಜಾಸ್ತಿ ಮನೆ ಇರೋರು. ನಮ್ಮ ಬಿಲ್ಡಿಂಗಲ್ಲಿ ಒಂದು ಟ್ಯಾಂಕರ್ ಓಡಿಸಿದ್ರೆ 2 ದಿನ ಬರುತ್ತೆ. ಅಂದರೆ 600 ರೂಪಾಯಿ ಇತ್ತು ಫಸ್ಟು ಒಂದು ಟ್ಯಾಂಕರ್ ನೀರಿಗೆ, 700 ರೂಪಾಯಿ ಆಗಿದೆ ಈಗ. ಈಗ ಡಿಮ್ಯಾಂಡ್ ಇರೋದ್ರಿಂದ 1000 ರೂಪಾಯಿ ಕೇಳ್ತಾ ಇದ್ದಾರೆ ಟ್ಯಾಂಕರ್ಗೆ. 1000 ರೂಪಾಯಿ ಇದ್ದರೆ ಹೊಡಿತೀವಿ, ಇಲ್ದವರು ಇಲ್ಲ ಅಂತ. ಅದರಲ್ಲೂ ಒಂದು ಸತಿ ಬರ್ತಾರೆ, ಒಂದೊಂದು ಸತಿ ಎಷ್ಟು ಸತಿ ಫೋನ್ ಮಾಡಿದ್ರು ಕೂಡ ಬರಲ್ಲ, ಆ ರೀತಿ ಆಗಿದೆ. ಒಂದೊಂದು ಸತಿ ಬೆಳಗ್ಗೆನೇ ನೀರು ನಿಂತೋಗ್ಬಿಡುತ್ತೆ. ಅಂದರೆ ಒಂದು 11, 11:30ಗೆಲ್ಲ ನೀರು ನಿಂತೋದ್ರೆ ಸಾಯಂಕಾಲ ತನಕ ನೀರಿರಲ್ಲ ಒಂದೊಂದು ದಿನ. ಆ ಥರ ಪ್ರಾಬ್ಲಮ್ ಆಗ್ತಾಯಿದೆ. ನೀರು ಯಾವಾಗ ಬರ್ತಾ ಇರುತ್ತೋ ಆವಾಗಲೇ ಫಾಸ್ಟಾಗಿ ನಾವು ಕೆಲಸಗಳನ್ನ ಮಾಡ್ಕೋಬೇಕು. ಅದರಲ್ಲೂ ಬಟ್ಟೆಗಳು ತೊಳ್ಕೊಬೇಕಾದ್ರೂ ನೀರಿರುವಾಗ ಸ್ವಲ್ಪ ನೋಡಿ ಖರ್ಚು ಮಾಡಿ ಅಂತ ಇದ್ದಾರೆ ಓನರ್ ಕೂಡ. ಯಾಕಂದರೆ ನೀರು ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಅಲ್ವಾ, ಹಂಗಾಗಿ ಎಷ್ಟು ಅಂತ ಟ್ಯಾಂಕರ್ ಓಡಿಸೋಕ್ಕಾಗುತ್ತೆ. ತಿಂಗಳಿಗೆ 15ರಿಂದ 16 ಟ್ಯಾಂಕರ್ ಓಡಿಸ್ತಾ ಇದ್ದಾರೆ, ಮತ್ತು ಅದಕ್ಕೂ ಕೂಡ ಎಕ್ಸ್ಟ್ರಾ ನಾವು ಪೇ ಮಾಡಬೇಕಾಗತ್ತೆ. ಆ ರೀತಿ ಸಮಸ್ಯೆಗಳಾಗ್ತಾಯಿದೆ ನಡುವೆ ಈ ಏರಿಯಾದಲ್ಲಿ.
ಏನಂತಂದರೆ ಸದ್ಯಕ್ಕೆ ಈಗ ನಮಗೂ ಮನೆ ನೋಡೋದು ಅದು ಇದು ಚೇಂಜ್ ಮಾಡೋದು ಅಂದರೆ ಸ್ವಲ್ಪ ಈಗ ಕಷ್ಟ ಆಗ್ತಾಯಿದೆ. ಹಂಗಾಗಿ ಸುಮ್ಮನೆ ಇದ್ದೀವಿ. ನೋಡೋಣ ಇನ್ನೊಂದು 2-3 ತಿಂಗಳು ಇದೇ ಥರ ಪ್ರಾಬ್ಲಮ್ ಆದರೆ ನೋಡೋದು, ಬೇರೆ ಎಲ್ಲಾದರೂ ನೋಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಇನ್ನು ನಾನು ಮುಂದೆ ಬಂದೆ ಬರ್ತಾ ತನಗೂ ಕೂಡ ಟ್ಯೂಷನ್ಗೆಲ್ಲ ಹಾಕಬೇಕಾಗುತ್ತೆ. ಅವಳು ಇನ್ನು ಮುಂದೆ ಹೋಗುವಾಗ ಅವಳಿಗೆ ಸ್ವಲ್ಪ ಮ್ಯಾಥ್ಸ್ ಒಂದು ಸಮಸ್ಯೆ ಆಗ್ತಾಯಿದೆ. ನನಗೆ ಎಷ್ಟಾಗುತ್ತೋ ಅಷ್ಟು ಹೇಳ್ಕೊಡ್ತಾ ಇದ್ದೀನಿ. ಇನ್ನು ಬೇರೆ ಸಬ್ಜೆಕ್ಟಲ್ಲೆಲ್ಲ ತುಂಬ ಚೆನ್ನಾಗಿದ್ದಾಳೆ. ಮ್ಯಾಥ್ಸ್ ಒಂದರಲ್ಲಿ ಸ್ವಲ್ಪ ಕಷ್ಟ ಆಗ್ತಾಯಿದೆ ಅವಳಿಗೆ. ಹಂಗಾಗಿ ಮ್ಯಾಥ್ಸಿಗೆ ಒಂದಕ್ಕೆ ನಾನು ಟ್ಯೂಷನ್ಗೆ ಹಾಕಲೇಬೇಕಾಗುತ್ತೆ. ಹಂಗಾಗಿ ಇಲ್ಲಿಂದ ಓಡಾಡೋಕ್ಕೆ ಕಷ್ಟ ಆಗುತ್ತೆ. ಬೇರೆ ಕಡೆ ಎಲ್ಲಾದರೂ ನೋಡೋಣ ಅಂತಲೇ ಅಂದ್ಕೋತಾ ಇದ್ದೀನಿ. ಇನ್ನೊಂದು 2-3 ತಿಂಗಳಲ್ಲಿ ನೋಡೋಣ, ಹೇಗೆ ಅನಿಸುತ್ತೆ ಹಾಗೆ ಮಾಡ್ತೀವಿ. ಇನ್ನು ಕನ್ಫರ್ಮಾಗಿ ಹೀಗೆ ಅಂತಲೇ ಹೇಳೋಕ್ಕಾಗಲ್ಲ. ಇನ್ನು ಎಕ್ಸಾಮು ಅಂದರೆ ಈಗ 7ನೇ ತಾರೀಕಿಂದ ಎಕ್ಸಾಮ್ ಶುರುವಾಗ್ತಾಯಿದೆ. 17ಕ್ಕೆಲ್ಲ ಮುಗಿದ್ಬಿಡುತ್ತೆ. 18ರಿಂದ ಮತ್ತೆ ಅವಳಿಗೆ ಹಾಲಿಡೇ ಬರುತ್ತೆ. ಹಾಲಿಡೇ 18ರಿಂದ ಮತ್ತೆ 25th ತನಕ ಹಾಲಿಡೇ. 26th ಮತ್ತೆ ಅವಳಿಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಅಂದರೆ 9th ಸ್ಕೂಲು ಸ್ಟಾರ್ಟ್ ಆಗುತ್ತೆ. ತುಂಬ ಅದು ಇದು ಫೀಸು ಬುಕ್ಸು ಅಂತೆಲ್ಲ ಇದೆ. ಹಾಗಾಗಿ ಸದ್ಯಕ್ಕೀಗ ಮನೆ ಖಾಲಿ ಮಾಡೋ ಪರಿಸ್ಥಿತಿಲೂ ಇಲ್ಲ. ಬಟ್ ನೀರಿಗೆಲ್ಲ ಸಮಸ್ಯೆಗಳಾಗ್ತಾಯಿದೆ. ಅದರಿಂದ ಪ್ರಾಬ್ಲಮ್ ಆಗ್ತಾಯಿದೆ. ಇನ್ನು ಅಕ್ವೇರಿಯಮ್ಮು ಈಗ ನೀರೇನಾದ್ರು ತುಂಬ್ತೀವಿ ಅಂದರೆ ಫುಲ್ಲು ನೀರು ಟ್ಯಾಂಕರ್ ನೀರು ಹೇಗೆ ಅಂದರೆ ಬ್ಲ್ಯಾಕ್ ಆಗಿಬಿಡುತ್ತೆ. ಆ ಟ್ಯಾಂಕೇ ಬ್ಲ್ಯಾಕ್ ಆಗಿಬಿಡುತ್ತೆ. ಒಂಥರ ಪಾಚಿ ಕಲರ್ ಥರ ಆಗ್ತಾಯಿದೆ. ನೀರು ಚೆನ್ನಾಗಿ ತಂದು ಹೊಡಿತಾ ಇಲ್ಲ ಟ್ಯಾಂಕರ್ ಹೊಡೆಯೋರು. ಯಾಕಂದರೆ ಅವ್ರಿಗೆ ಫುಲ್ಲು ಡಿಮ್ಯಾಂಡು, ಈ ಏರಿಯಾನೇ ಫುಲ್ಲು ಡಿಮ್ಯಾಂಡು. ಹಾಗಾಗಿ ನಿಜವಾಗ್ಲೂ ನಮ್ಮ ಏರಿಯಾದಲ್ಲಿ ಈ ರೀತಿ ಆಗ್ತಾಯಿದೆ. ನಾವು ಬಂದಿದ್ದರಿಂದ ನೀರಿಗೆ ಈ ಥರ ಏನು ಸಮಸ್ಯೆ ಅನ್ನೋದೇ ನೋಡಿರಲಿಲ್ಲ. ಈ ನಡುವೆ ಈ ರೀತಿ ಆಗ್ತಾಯಿದೆ ಇಲ್ಲಿ. ಮುನ್ಸಿಪಾಲ್ಟಿ ಇದು ಬೋರ್ ನೀರು ಯಾವುದು ಬಿಡದೇ ಇರೋದ್ರಿಂದ ಈ ಸಮಸ್ಯೆ ಆಗ್ತಾಯಿದೆ. ಯಾವ್ಯಾವುದೋ ನೀರು ತೊಗೊಂಬಂದು ಹೊಡೆಯೋದ್ರಿಂದ ನಾವು ಫಿಲ್ಟ್ರ್ ನೀರೇ ಕುಡಿದ್ರೂ ಕೂಡ ಎಲ್ಲರೂ ಥ್ರೋಟ್ ಇನ್ಫೆಕ್ಷನ್ ಆಗಿ ಮಲ್ಕೋತಾ ಇದ್ದೀವಿ. ಎಲ್ರಿಗೂ ತನುಗೆ ಇವತ್ತಿಗೂ ಕೂಡ ಅವಳಿಗೆ ಸರಿಯಾಗಿ ಹುಷಾರಾಗಿಲ್ಲ. ಸ್ವಲ್ಪ ಕೆಮ್ಮಿದೆ, ಅವಾಗ ಶೀತ ಇದೆ ಅವಳಿಗೆ, ಕಮ್ಮಿ ಆಗ್ತಾಯಿಲ್ಲ. ಆಮೇಲೆ ನಾನು ನೀರು ಕಾಯಿಸಿ ಕುಡಿದ್ರೂ ಕೂಡ ಯಾಕೋ ಅವಳಿಗೆ ಕೆಮ್ಮೇ ಸರಿ ಆಗ್ತಾಯಿಲ್ಲ. ಕೆಮ್ಮು ಅನ್ನೋದಕ್ಕಿಂತ ಶೀತ ಜಾಸ್ತಿ. ಕೆಮ್ಮು ಸ್ವಲ್ಪ ಕಂಟ್ರೋಲ್ ಆಯಿತು ಹಾಸ್ಪಿಟಲಿಗೆ ಹೋಗಿ ಬಂದಮೇಲೆ. ಶೀತ ಯಾಕೋ ನಿಲ್ತಾ ಇಲ್ಲ. ನಾನು ಡೈಲಿ ಅವಳಿಗೆ ಒಂದು 2-3 ಸತಿ, ಈ ವಾರದಲ್ಲಿ 3 ಸತಿ ನಾನು ಅವಳಿಗೆ ಸ್ಟೀಮ್ ಕೊಟ್ಟಿದ್ದೀನಿ. ಅಂದರೆ ನೀರು ಹಾಕ್ಬಿಟ್ಟು ಕುದಿಸ್ಬಿಟ್ಟು ವಿಕ್ಸ್ ಹಾಕ್ಬಿಟ್ಟು ಹಬೆ ತೊಗೊತೀವಲ್ಲ ಅದನ್ನು ಮಾಡಿದ್ದೀನಿ. ಆದರೂ ಕೂಡ ಕಮ್ಮಿ ಆಗಿಲ್ಲ. ಎಕ್ಸಾಮ್ ಬೇರೆ ಹತ್ರ ಬರ್ತಾ ಇದೆಯಲ್ವ, ಹಾಗಾಗಿ ಸ್ವಲ್ಪ ಬೇಜಾರು ಆಗ್ತಾಯಿದೆ. ನೋಡೋಣ, ಇನ್ನೊಂದು 2-3 ದಿನದಲ್ಲಿ ಸರಿಯಾಗದೆ ಹೋದರೆ ಮತ್ತೊಂದು ಸತಿ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ಬೇಕು. ಯಾಕಂದರೆ ಎಕ್ಸಾಮ್ ಬೇರೆ ಹತ್ರ ಬಂತಲ್ವ, ಹಾಗಾಗಿ ಅವಳಿಗೆ ಓದ್ಕೊಳ್ಳೋಕ್ಕೂ ಕೂಡ ಬಾಯ್ಬಿಟ್ಟು ಆಗ್ತಾಯಿಲ್ಲ. ಸ್ವಲ್ಪ ಮೂಗು ಕಟ್ಕೊಳ್ಳೋ ಥರ ಆಗುತ್ತೆ. ಓಕೆ, ಈ ಎಲ್ಲ ಕೆಲಸ ಮುಗಿಸಿ ನಾನು ಒಳಗಡೆ ಎಲ್ಲ ಗುಡಿಸ್ಕೊಂಡು ಬರ್ತಾಯಿದ್ದೀನಿ. ಗುಡಿಸ್ಬಿಟ್ಟು ಇನ್ನೆಲ್ಲ ಒರೆಸ್ಕೊಂಬಿಡೋದಷ್ಟೇ. ಒರೆಸ್ಕೊಂಬಿಟ್ಟು ತಿಂಡಿ ಮಾಡ್ತೀನಿ. ಇನ್ನು ತಿಂಡಿ ಮಾಡಿಲ್ಲ. ಗಂಟೆ ಈಗ 9:45 10 ಗಂಟೆ ಆಗ್ತಾ ಬಂದಿದೆ. 10 ಗಂಟೆ ಮೇಲೆ ಆಯಿತು. ನಾನು ತನ್ನೊಂದು ಸ್ಕೂಲಿಗೆ ಕಳಿಸಿ ಆದಮೇಲೆ ನಾನು 9:15 ನಾನು 9:15 9:20ರಿಂದ ನಾನು ಕೆಲಸನ ಶುರು ಮಾಡಿಕೊಂಡೆ. ಇವಾಗ 10 ಗಂಟೆ ಆಗ್ತಾ ಬಂತು ಟೈಮು. ಬೇಗ ಎಲ್ಲ ಗುಡಿಸಿ ಆಯಿತು. ಎಲ್ಲ ಧೂಳು ತೆಕ್ಕೊಂಡು ಗುಡಿಸ್ಕೊಂಡು ಬಟ್ಟೆ ಎಲ್ಲ ಮಡಿಸಿ ಇವಾಗ ನೆಲ ಒರೆಸ್ಕೊತಾ ಇದ್ದೀನಿ. ಬುಧವಾರ ನೆಲ ಒರೆಸ್ತೀನಿ ನಾನು, ಮಂಗಳವಾರ ಒರೆಸ್ತೀನಿ, ಸೋಮವಾರ ಒರೆಸ್ತೀನಿ, ಗುರುವಾರ ಒರೆಸಲ್ಲ ನಾನು. ಗುರುವಾರ ಮುಂಚೆ ಒರೆಸ್ತಾ ಇದ್ದೆ. ಗುರುವಾರ ನೆಲ ಒರೆಸ್ಬಾರ್ದು ಅಂತಾರೆ ಅಂತೇಳಿ ಗುರುವಾರ ಒರೆಸಲ್ಲ. ಶುಕ್ರವಾರ ಒರೆಸ್ತೀನಿ, ಶನಿವಾರ ಒರೆಸ್ತೀನಿ, ಭಾನುವಾರ ಒರೆಸಲ್ಲ. ಒಂದೊಂದು ಸತಿ ಮಂಗಳವಾರನೂ ಒರೆಸಲ್ಲ. ಒಂದೊಂದು ಸತಿ ಈ ನಡುವೆ ಒಂದೊಂದು ಸತಿ ಮಂಗಳವಾರ ಒರೆಸ್ತೀನಿ. ಆ ಥರ ಮಾಡ್ತೀನಿ ನಾನು. ಹಂಗೆ ವಾರದಲ್ಲಿ ಒಂದು 2 ದಿನ ಹಂಗೆ ಹಿಂಗೆ ಅಂದ್ಕೊಂಡ್ರೆ ಭಾನುವಾರ ಗುರುವಾರ ಒರೆಸಲ್ಲ. ಒಂದೊಂದು ಸತಿ ಮಂಗಳವಾರ ಒರೆಸಲ್ಲ. ಇಲ್ಲಾಂದ್ರೆ ನಾನು ಅಷ್ಟು ದಿನ ನೆಲ ಒರೆಸ್ತೀನಿ. ಗುಡಿಸಿದ ತಕ್ಷಣ ಒರೆಸ್ಕೊಂಡ್ಬಿಡ್ತೀನಿ. ಇನ್ನೊಂದು ಏನಾಗುತ್ತೆ, ಬೆಳಗ್ಗೆನೇ ಕಸ ಹೊಡೆದ್ರೆ ಮತ್ತೆ ನನ್ನ ಹಸ್ಬೆಂಡ್ ಎಲ್ಲ ಎದ್ದಾದಮೇಲೆ ಮತ್ತೆ ಅವ್ರು ಏನಾರು ಹೊರಡಬೇಕಾದ್ರೆ ತನ್ನೊಂದು ಸ್ಕೂಲಿಗೆ ಕಳಿಸ್ಬೇಕಾದ್ರೆ ಚೂರು ಹಾಗೆ ಗಲೀಜಾಗ್ಬಿಡುತ್ತೆ. ಆಮೇಲೆ ಮತ್ತೊಂದು ಸತಿ ಹಂಗೆ ಕೂಡಿಸ್ಕೊಂಬಿಟ್ಟು ಲೈಟಾಗಿ ಒರೆಸ್ಕೊಬಿಡ್ತೀನಿ ನೆಲನ. ಆ ರೀತಿ ಮಾಡ್ಕೊತೀನಿ. ಹಾಗೆ ಪೂಜೆ ಮಾಡಿಲ್ಲ. ಪೂಜೆ ಇವತ್ತು ಮಾಡಲಿಲ್ಲ ನಾನು. ಬುಧವಾರ ಪೂಜೆ ಮಾಡಲಿಲ್ಲ. ಆ್ಯಕ್ಚುಲಿ ಪೂಜೆ ಸಾಮಾನೆಲ್ಲ ತೊಳಿಬೇಕಾಗಿತ್ತು. ಹಂಗಾಗಿ ನಾವು ಪೂಜೆ ಮಾಡಿಲ್ಲ. ಈ ಪೀರಿಯಡ್ಸು ಅದು ಇದು ಇತ್ತು ಅಂತ ಹೇಳಿದ್ರೆ ಪೂಜೆ ಸಾಮಾನು ತೊಳೆದೆ ಹಾಗೆ ಪೂಜೆ ಮಾಡೋದು ಸರಿ ಆಗಲ್ಲ ಅಲ್ವಾ. ಶುಕ್ರವಾರ ದಿನ ಎಲ್ಲ ಮಾಡ್ಕೊಳ್ಳೋಣ, ಗುರುವಾರ ಎಲ್ಲ ಕ್ಲೀನ್ ಮಾಡಿಕೊಂಡು ಶುಕ್ರವಾರ ಪೂಜೆ ಮಾಡೋದು ಸರಿ ಆಗುತ್ತೆ ಅಂತೇಳಿ ಜಸ್ಟ್ ಹಾಗೇ ನೆಲ ಒರೆಸ್ಕೊಂಡು ಎಲ್ಲ ಮಾಡ್ಕೊತಾ ಇದ್ದೀನಿ. ಹಾಗೆ ಡಿಟಾಕ್ಸ್ ಡ್ರಿಂಕ್ಸ್ ಕುಡಿದ್ಮೇಲೆ ಸ್ವಲ್ಪ ಹೊಟ್ಟೆ ಹಸಿವು ಅಂತ ಅನ್ನಿಸ್ತಾ ಇತ್ತು ನನಗೆ. ಬೇಗ ಒರೆಸ್ಬಿಟ್ಟು ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ ತಿನ್ಕೊಬಿಡೋಣ, ಮಾಡಿಟ್ಟಿದ್ದೀನಿ, ತಿನ್ಕೋಬೇಕು. ಮನೆ ಚಿಕ್ಕದಿದ್ದರೆ ಚೆಂದ ಅನಿಸುತ್ತೆ. ಒಂದೊಂದು ಸತಿ ನೆಲ ಎಲ್ಲ ಒರೆಸೋದು ಗುಡಿಸೋದು ಅದೆಲ್ಲ ಹಿಂಸೆ ಅನ್ನಿಸ್ತಾ ಇರುತ್ತೆ. ಡೈಲಿ ಮಾಡಲೇಬೇಕಲ್ವಾ, ಒಂಥರ ಹಿಂಸೆ ಅನ್ನಿಸ್ತಾ ಇರುತ್ತೆ.
ಚಿಕ್ಕ ಮನೆ ಇದ್ದರೆ ಒಳ್ಳೆಯದು. ಗುಡಿಸೋದು ಗೊತ್ತಾಗಲ್ಲ, ನೆಲ ಒರೆಸ್ಕೊಳ್ಳೋದು ಗೊತ್ತಾಗಲ್ಲ. ಎಷ್ಟು ಸತಿ ಬೇಕಾದ್ರೂ ಒರೆಸ್ಕೊಂಡ್ರು ಕೂಡ ಬೇಜಾರಾಗಲ್ಲ. ಅದರಲ್ಲಿ ಇನ್ನೂ ನೀಟಾಗಿ ಎಲ್ಲ ಕಡೆ ನೀಟಾಗಿ ಆರ್ಗನೈಸ್ ಇದ್ದರೆ ಚಂದ. ಎಲ್ಲದನ್ನು ಎಳ್ದು ಎಳ್ದು ಗುಡಿಸ್ಕೊಳ್ಳೋದು, ಎಲ್ಲದನ್ನು ಎತ್ತಿಟ್ಟು ಒರೆಸ್ಕೊಳ್ಳೋದು ಅದೊಂಥರ ಹಿಂಸೆ ಅನ್ನಿಸ್ತಾ ಇರುತ್ತೆ. ನಂಗೆ ಆ ಪಕ್ಕದ ರೂಮಿಗೆ ಹೋದ್ರೆ ಹಂಗೇನೆ ಅನ್ನಿಸ್ತಾ ಇರುತ್ತೆ. ವಾರಕ್ಕೊಂದು ಸತಿ ಎಲ್ಲದನ್ನು ತೆಗೆದ್ಬಿಡ್ತೀನಿ. ಆ ಸಂದಿಯಲ್ಲೆಲ್ಲ ಬಟ್ಟೆ ಬಾಕ್ಸು ಅದು ಇದು ಏನೇನೋ ಇಟ್ಟಿದ್ದೀನಿ ನೋಡಿ, ಅದನ್ನೆಲ್ಲ ತೆಗೆದ್ಬಿಟ್ಟು ಧೂಳೆಲ್ಲ ತೆಕ್ಕೊಂಡು ಅದನ್ನೆಲ್ಲ ಒರೆಸಿ ಮತ್ತೆ ಅಲ್ಲಿಗಿಟ್ಟು ಆಮೇಲೆ ನಾನು ಮುಂದಿದ್ದೆಲ್ಲ ಒರೆಸ್ಕೊಳ್ಳೋದು. ಈ ರೀತಿ ಮಾಡ್ಕೊತೀನಿ. ಒಂದು ಸತಿ ಹಿಂಸೆ ಅನ್ನಿಸ್ತಾ ಇರುತ್ತೆ ನನಗೆ. ನೋಡಿ ಎಲ್ಲ ಆಯಿತು. ನೀಟಾಗಿ ಗುಡಿಸ್ಕೊಂಡಿದ್ದು, ಒರೆಸ್ಕೊಂಡಿದ್ದು, ಅಡುಗೆ ಮನೆಯೆಲ್ಲ ಕ್ಲೀನು ಎಲ್ಲ ಆಯಿತು. ಜಸ್ಟ್ ಈಗ ನಾನು ಸ್ವಲ್ಪ ಬ್ರೇಕ್ಫಾಸ್ಟ್ ಮಾತ್ರ ಮಾಡಬೇಕು. ಹಾಗೆಯೇ ಕಾಲೊರೆಸೋ ಮ್ಯಾಟ್ಗಳೇನಿದೆ ನೋಡಿ ಅದನ್ನೆಲ್ಲ ತೆಗೆದು ಇಟ್ಟಿದ್ದೀನಿ. ಓನರ್ ಹೇಳಿದರು, ಇವತ್ತು ನಾಳೆ ಬುಧವಾರ ಗುರುವಾರ 2 ದಿನ ಬಟ್ಟೆ ಒಗಿಬೇಡಿ, ಶುಕ್ರವಾರ ಒಕ್ಕೊಳ್ಳಿ, ನೀರಿಗೆ ಪ್ರಾಬ್ಲಮ್ ಇದೆ ಅಂತಂದರು. ಹಂಗಾಗಿ ಬಟ್ಟೆ ಕೂಡ ಒಗೆಯಂಗಿರಲಿಲ್ಲ. ಹಂಗಾಗಿ ಮ್ಯಾಟ್ಗಳನ್ನೆಲ್ಲ ತೆಗೆದು ಇಟ್ಟಿದ್ದೀನಿ. ಫ್ರೈಡೇ ಒಗೆಯೋಣ ಅಂತೇಳಿ ಎಲ್ಲದನ್ನು ಹಂಗೆ ವಾಷಿಂಗ್ ಮಿಷಿನ್ ಹತ್ರ ಇಟ್ಟಿದ್ದೀನಿ. ಬಟ್ಟೆ ಕೂಡ ಸ್ಟಾಕ್ ಇದೆ ಒಗೆಯೋದು. ಸೊ ಅದಾದಮೇಲೆ ಇವಾಗ ಕೆಲಸ ಮುಗಿಸ್ಕೊಂಡಾದಮೇಲೆ ನೀರು ನಿಂತೋಗಿತ್ತು. ಅಂದರೆ ಸಣ್ಣಗೆ ಬರ್ತಾಯಿತ್ತು, ಇನ್ನೇನು ನಿಂತೋಗೋ ಥರ ಇತ್ತು. ಫಸ್ಟು ಇವಾಗ ನೀರು ಬಿಡ್ತಾರೇನೋ, ಆಮೇಲೆ ಗೀಝರ್ ಹಾಕೊಂಡು ಸ್ನಾನ ಮಾಡಿದ್ರೆ ಆಯಿತು. ಫಸ್ಟು ತಿಂದ್ಬಿಡೋಣ ಊಟನ ಅಂತ ಹೇಳ್ಬಿಟ್ಟು ಫಸ್ಟು ಬ್ರೇಕ್ಫಾಸ್ಟಿಗೆ ಮಾಡ್ತಾಯಿದ್ದೀನಿ. ಪುಳಿಯೋಗರೆ ಮಾಡ್ಕೊಂಡಿದ್ದೆ. ತನುಗೆ ಸ್ವಲ್ಪ ಪುಳಿಯೋಗರೆ ತಿನ್ನಿಸಿ ಅವಳಿಗೆ ಲಂಚ್ ಬಾಕ್ಸಿಗೆ ಹಾಕಿ ಕಳಿಸಿದ್ದಾಯಿತು. ನನ್ನ ಹಸ್ಬೆಂಡು ಸ್ವಲ್ಪ ಪುಳಿಯೋಗರೆ ತಿಂದ್ಕೊಂಡು ಹೋದರು. ಹಾಗೆ ರಾಗಿ ಗಂಜಿ ರೆಗ್ಯುಲರಾಗಿ ಬೆಳಗ್ಗೆ ಒಂದು ಟೈಮು ರಾಗಿ ಗಂಜಿ ಕುಡಿತಾ ಇದ್ದೀನಿ. ಬ್ರೇಕ್ಫಾಸ್ಟಿಗೆ ರಾಗಿ ಗಂಜಿ ಸ್ವಲ್ಪನೇ ಬ್ರೇಕ್ಫಾಸ್ಟು. ಅಂದರೆ ಏನಾದರೂ ಮಾಡಿರ್ತೀನಿ, ಚಪಾತಿ ಮಾಡಿದ್ರೆ ಚಪಾತಿ, ಚಿತ್ರಾನ್ನ ಮಾಡಿದ್ರೆ ಚಿತ್ರಾನ್ನ, ಪುಳಿಯೋಗರೆ ಏನು ಮಾಡಿರ್ತೀನಿ ಅದನ್ನು. ಮಸಾಲ ಐಟಮ್ ಅಂದರೆ ಪಲಾವು ಆ ಥರದ್ದೆಲ್ಲ ಸ್ವಲ್ಪ ಟೊಮೆಟೊ ಬಾತ್ ಆ ಥರದ್ದೆಲ್ಲ ಕಡಿಮೆ ಮಾಡ್ತಾಯಿದ್ದೀನಿ, ಜಾಸ್ತಿ ಮಾಡ್ತಾಯಿಲ್ಲ ಅದು. ಅದು ಮಾಡಿದ ದಿವಸ ಎಲ್ಲ ನನಗೆ ಹೊಟ್ಟೆ ನೋವು ಶುರುವಾಗುತ್ತೆ. ಹಂಗಾಗಿ ರಾಗಿ ಗಂಜಿ ಜೊತೆ ಹಾಗೆಯೇ ಪುಳಿಯೋಗರೆ. ಇವಾಗ ಬ್ರೇಕ್ಫಾಸ್ಟ್ ಮಾಡಿಬಿಡ್ತೀನಿ ಬೇಗ ಹೋಗಿ ಕೂತ್ಕೊಂಡು. ಗಂಟೆ 10:30 ಆಗೋಯಿತು. ಇಷ್ಟೆಲ್ಲ ಕೆಲಸ ಆಗೋಷ್ಟೊತ್ತಿಗೆ 10:30 ಆಗುತ್ತೆ. ಸ್ನಾನ ಒಂದು ಮುಗಿಸಿದ್ರೆ 11:30 ಅಷ್ಟೊತ್ತಿಗೆ ಕಂಪ್ಲೀಟಾಗಿ ಎಲ್ಲ ಕೆಲಸ ಆಗೋದು. ಅದಾದಮೇಲೆ ಮಧ್ಯಾಹ್ನದ ಅಡುಗೆ ಏನು ಮಾಡ್ಕೊಳ್ಳೋದು ಅದನ್ನು ಮಾಡ್ತಾಯಿದ್ದೆ. ಆಮೇಲೆ ಇವತ್ತು ಏನು ನಾನು ಮಧ್ಯಾಹ್ನದ ಅಡುಗೆ ಅಂತ ಏನು ಮಾಡೋ ಹೋಗಿರಲಿಲ್ಲ. ಅಂದರೆ ನೆನ್ನೆ ನಾನು ಇಟ್ಕಿದವರೆ ಬೇಳೆ ಸಾಂಬಾರು ಮಾಡಿದ್ದೆ. ಹಂಗಾಗಿ ಇಟ್ಕಿದವರೆ ಬೇಳೆ ಸಾರಿತ್ತು, ಅದಕ್ಕೊಂದು ಸ್ವಲ್ಪ ಅನ್ನ ಮಾಡಿಕೊಂಡ್ರೆ ಅದೇ ಆಯಿತು. ಹಾಗೆ ಫ್ರೆಂಡ್ಸ್, ಈಗ ಮಧ್ಯಾಹ್ನ ಆಗಿದೆ. ಮಧ್ಯಾಹ್ನ ತನು ಸ್ಕೂಲಿಂದ ಬಂದಾದಮೇಲೆ ಊಟ ಎಲ್ಲ ಮುಗಿಸಿ ಏನಾದರೂ ಬೇಕು ಅಂತ ಕೇಳಿದ್ಲು ಅಂತೇಳಿ ಆರೆಂಜ್ ಇತ್ತಲ್ವ, ಆರೆಂಜ್ ಜಾಸ್ತಿ ತೊಗೊಬಂದುಬಿಟ್ಟಿದೆ. ವೇಸ್ಟ್ ಆಗಬಾರ್ದು ಅಂತ ಒಂದು 3 ಆರೆಂಜನ್ನ ಸುಲಿದ್ಬಿಟ್ಟು ಜ್ಯೂಸ್ ಮಾಡ್ಕೊತಾ ಇದ್ದೀವಿ ನಾನು ತನು. ನನ್ನ ಹಸ್ಬೆಂಡ್ ತನುನ ಬಿಟ್ಬಿಟ್ಟು ಅವರು ಹೋದರು. ನನಗೆ ತನಗೆ ಮಾತ್ರ ಈಗ ಜ್ಯೂಸು. ಸ್ವಲ್ಪ ಆರೆಂಜ್ ಹಾಕ್ಕೊಂಡು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಆರೆಂಜ್ ಜ್ಯೂಸ್ ಮಾಡ್ಕೋಬೇಕಾದ್ರೆ ಜಾಸ್ತಿ ರುಬ್ಬೋದಕ್ಕೆ ಹೋಗಬಾರ್ದು. ಅಂದರೆ ಸ್ವಲ್ಪ ನುಣ್ಣಗೆ ರುಬ್ಬೋಕ್ಕೆ ಹೋಗ್ಬಿಟ್ರೆ ಬೀಜ ಎಲ್ಲ ಅದು ರುಬ್ಕೊಂಬಿಟ್ಟು ಫುಲ್ ಕಹಿ ಬಂದುಬಿಡುತ್ತೆ. ಸ್ವಲ್ಪ ನಾನು ಜಾಸ್ತಿನೇ ರುಬ್ಬಿಟ್ಟೆ, ಏನೋ ಮಾತಾಡ್ತಾ ಏನೋ ಜ್ಞಾನದಲ್ಲಿ ರುಬ್ಬಿಟ್ಟೆ. ಸ್ವಲ್ಪ ನುಣ್ಣಗೆ ಜಾಸ್ತಿ ಆಯಿತು. ಒಂಚೂರು ಲೈಟಾಗಿ ಕಹಿ ಬಂದಿತ್ತು, ಆದರೂ ಪರವಾಗಿರಲಿಲ್ಲ, ಕುಡಿಬೋದಿತ್ತು. ನೀವೇನಾದರೂ ಆರೆಂಜ್ ಜ್ಯೂಸ್ ಮಾಡ್ಕೋಬೇಕಾದ್ರೆ ಜಾಸ್ತಿ ರುಬ್ಬೋದಕ್ಕೆ ಹೋಗಬೇಡಿ. ಜಸ್ಟ್ ಹಾಗೆಯೇ ಒಂದು 2-3 ಸತಿ ಸುತ್ತಿಸ್ಬಿಟ್ಟು ಮಾಡ್ಕೊಳ್ಳಿ ಸಾಕು, ಅದೇ ಚೆನ್ನಾಗಾಗುತ್ತೆ. ಸೊ ಜ್ಯೂಸ್ ಅಂತೂ ರೆಡಿ ಆಯಿತು. ನಾನು ತನು ಸ್ವಲ್ಪ ಇವಾಗ ಕುಡಿತಾ ಇದ್ದೀವಿ. ಇನ್ನೊಂದು ಚೂರು ಇಟ್ಟಿದ್ದೀನಿ. ನನ್ನ ಹಸ್ಬೆಂಡ್ ಏನಾದರೂ ಬಂದರೆ ಅವ್ರಿಗೆ ಕುಡೀಲಿ, ಅಥವಾ ಇಲ್ಲ ತನು ಆಮೇಲೆ ಬೇಕಂದರೆ ಸ್ವಲ್ಪ ಕುಡೀಲಿ ಅಂತೇಳಿ. ಚೆನ್ನಾಗಿದೆಯಾ ಅಂತ ಕೇಳಿದೆ. ತನು ಹ್ಞೂ ಅಂತ ಅಂದ್ಲು. ಸೊ ಮಧ್ಯಾಹ್ನ ನಾವು ಸಾಂಬಾರು ಮಾಡ್ಕೊಂಡಿದ್ದೆ ಅಲ್ವಾ, ಮಧ್ಯಾಹ್ನ ಏನು ಸಾಂಬಾರು ಮಾಡೋದಿರಲಿಲ್ಲ ಅಲ್ವಾ, ಹಂಗಾಗಿ ಇವಾಗ ರಾತ್ರಿಗೆ ಸಾಂಬಾರು ಮಾಡ್ತಾಯಿದ್ದೀನಿ. ಸಾಂಬಾರು ಏನಪ್ಪ ಅಂತಂದರೆ ಇವತ್ತು ಸೋರೆಕಾಯಿ ಇತ್ತು. ಸೋರೆಕಾಯಿ ಬೇಳೆ ಎಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ. ಸೋರೆಕಾಯಿ ಬೇಳೆ ಹಾಕಿ ಸಾಂಬಾರು ಮಾಡಿದೆ. ಸಾಂಬಾರು ರೆಡಿ ಆಯಿತು. ಇದು ವೀಡಿಯೋ ಏನಾಯಿತು ಅಂದರೆ, ಅದು ವೀಡಿಯೋ ನನ್ನ ಹಸ್ಬೆಂಡ್ ಫೋನಲ್ಲಿ ಶೂಟ್ ಮಾಡಿದೆ. ಅವ್ರು ಸಂಜೆ ಬೇಗ ಬಂದರು. ಈ ಫೋನ್ ಏನಾಯಿತು, ಆಫ್ ಆಯಿತು ಮಧ್ಯದಲ್ಲೇ. ಹಂಗಾಗಿ ಅವ್ರ ಫೋನಲ್ಲಿ ಶೂಟ್ ಮಾಡಿದೆ. ಅವ್ರ ಫೋನಿಂದ ನನ್ನ ಫೋನಿಗೆ ತೆಕ್ಕೊಳ್ಳೋಕ್ಕೆ ಆಗಲಿಲ್ಲ ವೀಡಿಯೋನ. ಹಂಗಾಗಿ ರೆಸಿಪಿನ ಶೇರ್ ಮಾಡಲಿಲ್ಲ. ನೆಕ್ಸ್ಟ್ ಬ್ಲಾಗಲ್ಲಿ ಸಾಧ್ಯ ಆದರೆ ಶೇರ್ ಮಾಡ್ತೀನಿ. ದೋಸೆ ಹಿಟ್ಟು ಸಾಯಂಕಾಲ ರುಬ್ಬಿಟ್ಟಿದ್ದೆ. ದೋಸೆ ಹಿಟ್ಟು ನಾಳೆ ಬೆಳಗ್ಗೆಗೆ ದೋಸೆ ಮಾಡ್ಕೊಳ್ಳೋಣ ಅಂತೇಳಿ. ಅಡುಗೆ ಎಲ್ಲ ಆಯಿತು, ಊಟನೂ ಕೂಡ ಆಯಿತು. ಹಂಗೆ ಅಡುಗೆ ಮನೆ ಕ್ಲೀನ್ ಆಯಿತು, ಪಾತ್ರೆ ಎಲ್ಲ ತೊಳೆದಿದ್ದಾಯಿತು. ಸೊ ಇಷ್ಟೇ ಇವತ್ತಿನ ವ್ಲಾಗು. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಚೆನ್ನಾಗಿ ವ್ಯೂಸ್ ಕೊಡಿ ಅಂತ ಕೇಳ್ತೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.